ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೋತಿಚೂರ್ ಲಡ್ಡು ಹೇಗೆ ಮಾಡೋದು ಅಂತ ನೋಡುವ. ನಾನಿಲ್ಲಿ 1 ರಿಂದ 1.5 ಕಪ್ ಅಷ್ಟು ಇದು ಕಡಲೆ ಹಿಟ್ಟು ತೊಗೊಂಡಿದ್ದೇನೆ. ಅದಕ್ಕೆ 1 ಕಪ್ ನೀರು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ತೀವಿ. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕುವ. ಉಪ್ಪು ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ನಾವು ಬಜ್ಜಿ ಎಲ್ಲ ಬಿಡ್ತೀವಲ್ಲ ಹಾಗೆ ಕಡಲೆ ಹಿಟ್ಟನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ. ಚೆಂದ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡು ತುಂಬ ಗಟ್ಟಿಯಾಗಿ ಸಹ ಬೇಡ, ತುಂಬ ತೆಳುವಾಗಿ ಸಹ ಬೇಡ. ನೋಡಿ, ಇಷ್ಟು ಹದದಲ್ಲಿ ಇರಬೇಕು. ಈಗ ಇದು ಮಿಕ್ಸ್ ಮಾಡಿ ಇಟ್ಕೊಳ್ಳೋ. ನೋಡಿ, ಹೀಗೆ ಮಿಕ್ಸ್ ಮಾಡಿ ಇಟ್ಕೊಂಡು ಈ ಸೈಡಲ್ಲಿ ನಾನು ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋದು. ತುಂಬ ಎಣ್ಣೆ ಬೇಡ, ಸ್ವಲ್ಪ ಎಣ್ಣೆ ಹಾಕಿ ನಾವು ನೋಡಿ ಚಟ್ಟಂಬಡೆ ಬಿಡ್ತೀವಲ್ಲ ಹಾಕಿ ಒಂದು ಸ್ವಲ್ಪ ಒಂದೊಂದು ಚಮಚ ತೆಗೆದು ಹಾಕಿ ಅದಕ್ಕೆ ಚೆಂದ ಮಾಡಿ ಬೇಯಿಸ್ಕೊಂಡು ತಗೊಳ್ಳೋ. ಅದನ್ನು ಕ್ರಿಸ್ಪಿ ಆದರೂ ಸಹ ಓಕೆ, ಕ್ರಿಸ್ಪಿ ಆಗಲಿ ಆದರೂ ಸಹ ಓಕೆ. ಹೀಗೆ ಬೇಯಿಸ್ಕೊಂಡು ತಗೊಳ್ಳುವ. ಇದನ್ನು ಈಗ ತಿರುಗಿಸಿ ಹಾಕುವಾಗ ನೋಡಿ, ತಿರುಗಿಸಿ ಹಾಕುವಾಗ ನೋಡಿ ಅದು ಬೆಂದಿರ್ತದೆ. ಅದೇನು ಬೆಂದದ್ದು ಗೊತ್ತಾಗ್ತದೆ ನಿಮಗೆ. ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ತಿರುಗಿಸಿ ಹಾಕ್ಕೊಳ್ವಾ. ನಾವು ಲಡ್ಡು ಮೋತಿಚೂರ್ ಲಡ್ಡು ಮಾಡೋದು ತುಂಬ ಕಷ್ಟ ಅಂತ ಎನಿಸ್ಕೊಂಡಿದ್ವಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾವು ಬೇಕಾದ್ರೆ ಈಸಿಯಲ್ಲಿ ಮೋತಿಚೂರ್ ಲಡ್ಡು ಮಾಡ್ಬೋದು. ನಾವು ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ನಾವು ಬೇಕರಲ್ಲಿ ತಗೊಂಡು ತಿಂದುಬಿಡ್ತೀವಿ. ಇದೆಷ್ಟು ಈಸಿ ಅಂತ ಮಾಡೋದಂದರೆ ಗೊತ್ತೇ ಆಗೋದಿಲ್ಲ. ಮಾಡಿದ್ದು ಅರ್ಧ ಗಂಟೆಯಲ್ಲಿ ಮಾಡಿ ಆಗ್ತದೆ. ಹಾಗೆ ಇದನ್ನು ಎಲ್ಲ ಸಹ ಈ ಥರ ಬೇಯಿಸ್ಕೊಂಡು ನಾವು ತಗೊಂಡ್ವ. ಮನೆಯಲ್ಲಿ ಸಕ್ಕರೆ ಮತ್ತು ಕಡಲೆ ಹಿಟ್ಟು ಇದ್ದರೆ ಸಾಕು. ಮಕ್ಕಳು ಶಾಲೆಯಿಂದ ಬರೋಷ್ಟಿಗೆ ಒಂದು ಸ್ವೀಟ್ ರೆಡಿ ಮಾಡ್ಬೋದು. ಅಷ್ಟು ಈಸಿಯಲ್ಲಿ ಉಂಟು ಇದು ಮಾಡೋದು. ನಾವೇನಿಸಿದ್ದು ತುಂಬ ಕಷ್ಟ ಅಂತ. ಇದು ನೋಡಿ, ಹೀಗೆ ಕಟ್ ಮಾಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡಿ ತಗೊಳ್ಳುವ. ತುಂಬ ಪುಡಿ ಇಲ್ಲ, ಅದು ಅಂದಾಜಲ್ಲಿ ಪುಡಿ ಆಗ್ತದೆ. ತುಂಬ ಪುಡಿ ಮಾಡಬೇಕಂತಿಲ್ಲ. ಇದು ಪುಡಿ ಮಾಡಿಬಿಟ್ಟು ತಗೊಳ್ಳುವ. ನೋಡಿ, ಈ ಥರ ಪುಡಿ ಮಾಡಿದ್ರೆ ಸಾಕು. ಹೀಗೆ ಪುಡಿ ಮಾಡಿ ಸಾಕು. ನಾನು ಅದನ್ನೆಲ್ಲ ಸಹ ಒಟ್ಟಿಗೆ ಹಾಕಿ ಪುಡಿ ಮಾಡ್ಕೊಂಡು ತಗೊಳ್ತೀನಿ. ನೋಡಿ, ಇಷ್ಟು ಪುಡಿ ಆಗಿದೆ. ಇಷ್ಟು ಪುಡಿ ಆದ ನಂತರ ನಾವು ಇದನ್ನು ತೆಗೆದು ಬದಿಗಿಟ್ಕೊಳ್ವ. ಬದಿಗಿಟ್ಕೊಂಡು ನಾನು ಸ್ವಲ್ಪ ಡ್ರೈ ಫ್ರೂಟ್ ಎಲ್ಲ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಮತ್ತು ಗೋಡಂಬಿ, ಬಾದಾಮಿ ಎಲ್ಲ ನಿಮಗೆ ಯಾವ್ದು ಇಷ್ಟ ಎಲ್ಲ ಉಂಟು ಅದೆಲ್ಲ ಹಾಕ್ಕೊಳ್ಳಿ. 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನೆಲ್ಲ ಚೆಂದ ಮಾಡಿ ಫ್ರೈ ಮಾಡಿ ತಗೊಳ್ಳುವ. ಇದೆಲ್ಲ ತಿನ್ನುವಾಗ ಒಂದು ಮಿಡ್ಲು ಸಿಕ್ಕಿದರೆ ಭಾರಿ ಖುಷಿ ಆಗ್ತದೆ ಅಂತೇಳಿ ಬೇಕಾದ್ರೆ ಒಂದು ಡ್ರೈ ಫ್ರೂಟ್ ಎಲ್ಲ ಹಾಕಿದ್ದೀನಿ. ಬಾದಾಮು, ದ್ರಾಕ್ಷಿ ಮತ್ತು ಗೋಡಂಬಿ ಇಷ್ಟು ಹಾಕ್ಕೊಂಡು ಕಪ್ ಮಾಡ್ಕೊಳ್ಳಿಕ್ಕಿಲ್ಲ. ಈಗ ನಿಮ್ಗೆ ಎಷ್ಟು ಅದಾದಲ್ಲಿ ಫ್ರೈ ಮಾಡಿಕೊಂಡು ತಗೊಳ್ಳೋದು. ಇದನ್ನು ತೆಗೆದ ನಂತರ ಇದೇ ಬಾಣಲೆಗೆ ನಾನು 1.5 ಕಪ್ ಸಕ್ಕರೆ ಹಾಕಿದ್ದೀನಿ. 1 ಕಪ್ ನೀರು ಹಾಕಿದ್ದೀನಿ. 1-1.5 ಕಪ್ ನೀರು ಹಾಕ್ಕೊಳ್ಳಿ. ನಿಮ್ಮ ಅದು ಲೆಕ್ಕಾಚಾರ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನನಗೆ ಇಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಇದೇ ಲೆಕ್ಕದಲ್ಲಾದರೆ ನಾವು 1.5 ಕಪ್ಪಿಗೆ 1.5 ಕಪ್ ಇದು ಹಾಕಿದ್ರೆ ಸಾಕು. ಇದನ್ನು ಚೆಂದ ಮಾಡಿ ಆದ ನಂತರ ಬೇರೆದಕ್ಕೆ ಹಾಕಿ ನೋಡಿ, ಇನ್ನೊಂದು ಅದರಲ್ಲಿ ಇದು ಕಳಿಸಿ. ನಾನು ಎಂತ ಮಾಡಿದರೆ ತುಪ್ಪ ಫ್ರೈ ಮಾಡಿದ್ದಲ್ಲ ಅದಕ್ಕೆ ಹಾಕಿದ್ದೆ. ಅದು ಫ್ರೈ ಎಲ್ಲ ಮಾಡಿದ ನಂತರ ಸ್ವಲ್ಪ ಕಪ್ಪಾಗಿ ನಿಂತಿತ್ತು. ಅದಕ್ಕೆ ನಾನು ಬೇರೆದಕ್ಕೆ ಸೋಸಿ ತಗೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕುವ. ಫುಡ್ ಕಲರ್ ಇದಕ್ಕೆ ಹಾಕಲೇಬೇಕು. ಯಾಕೆಂದರೆ ಫುಡ್ ಕಲರ್ ಹಾಕಲಿಲ್ಲ ಅಂದರೆ ಅದು ಕಲರ್ ಒಳ್ಳೇದು ಬರೋದಿಲ್ಲ. ಹಾಗಾಗಿ ಫುಡ್ ಕಲರ್ ಹಾಕಲೇಬೇಕು. ಫುಡ್ ಕಲರ್ ಅದು ಸಕ್ಕರೆ 1 ಎಳೆ ಪಾಕ ಬಂದ ನಂತರ ನಾವು ಪುಡಿ ಮಾಡಿಟ್ಟದಲ್ಲ ಪೂರ ಇದಕ್ಕೆ ಹಾಕ್ಬಿಡುವ. ಹಾಕಿ ಒಳ್ಳೆ ಒಂದು ತಿರುಗಿಸ್ಕೊಡುವ. ನೋಡಿ, ತಿರುಗಿಸ್ಕೊಟ್ಟ ನಂತರ ಅದರ ಕಲರೆಲ್ಲ ಚೇಂಜ್ ಆಗಿ ಈಗ ಆಗ್ತದೆ. ಇದಕ್ಕೆ ನಾನು 2 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಬೋದು, ನಿಮಗೆ ಖುಷಿ ಇದ್ದರೆ ತುಂಬ ತುಪ್ಪ ಹಾಕಿ. ತುಪ್ಪ ಹಾಕಿದ್ರಿಂದ ಒಳ್ಳೆ ಒಂದು ಮಿಕ್ಸ್ ಕೊಡುವ. ನೋಡಿ, ಹೀಗೆ ಎಷ್ಟು ಬೇಗ ಆಗ್ತದೆ ಅಂದರೆ ಅಷ್ಟೇ ಟೇಸ್ಟ್ ಇರ್ತದೆ. ಅಷ್ಟು ಬೇಗ ಸಹ ಆಯಿತು. ನನಗೆ ತುಂಬ ಖುಷಿ ಆಯಿತು ಮಾತ್ರ, ಅಷ್ಟು ಬೇಗ ಆಗ್ತದೆ ಅಂತ. ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಎಲ್ಲ ಒಂದು ಮಿಕ್ಸ್ ಕೊಟ್ಟು ಇದನ್ನೊಂದು ಮಿಕ್ಸ್ ಕೊಡುವ ಚೆಂದ ಮಾಡಿ. ನೋಡಿ, ಇದೀಗ ಗ್ಯಾಸ್ ಬಂದ್ ಮಾಡಿದ್ದೀನಿ. ಗ್ಯಾಸ್ ಬಂದ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗಲಿ. ಯಾಕೆಂದರೆ ಅದು ಸ್ವಲ್ಪ ಬಿಸಿ ನಮಗೆ ಕೈಯಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ ಅಂತ ಬಂದ್ ಮಾಡಿರ್ತೀನಿ. ನೋಡಿ, ಎಷ್ಟು ಟೇಸ್ಟ್ ಆಗಿತ್ತು ಅಂತ ಹೇಳಿದರೆ ನಾವು ಬೇಕರಲ್ಲಿ ತಗೊಳೋದಕ್ಕಿಂತ ತುಂಬ ಟೇಸ್ಟ್ ಆಗಿತ್ತು. ಹಾಗೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ, ನನಗೆ ಹೇಗಾಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈಗ ಅದನ್ನು ಕಟ್ಟಿ ಉಂಡೆ ನಿಮಗೆ ಎಷ್ಟು ಚಿಕ್ಕದು ಬೇಕು ಎಷ್ಟು ದೊಡ್ಡದು ಮಾಡು ಕಟ್ಟಿದರೆ ಆಯಿತು. ಮೋತಿಚೂರ್ ಲಡ್ಡು ರೆಡಿ ಆಗಿದೆ. ನೀವು ಸಹ ಮಾಡಿ ನೋಡಿ ಹೇಗಾಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮಂತಗೆ ಒತ್ತೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.